ಈಗ ಕಾರ್ಯದರ್ಶಿ ಅವರು ವರದಿ ಮಂಡಿಸೋದು. ಅವರು ರಾಜ್ಯಪಾಲರ ಭಾಷಣವನ್ನು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ. ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಯಲ್ಲಿ ಬಂದಂಥ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿಸುವಾಗ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವು ಯಾರೂ ಅವ್ರ ಬೆಂಬಲಕ್ಕೆ ಬರಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ, ವಿಡಿಯೋ ನೋಡಿ, ವಿಡಿಯೋ ನೋಡಿ, ವಿಡಿಯೋ ನೋಡಿ ಅಧ್ಯಕ್ಷರೇ. ನಾನು ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ. ಇಲ್ಲಿ ಹರಿಪ್ರಸಾದ್ ಅವರು ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂಥ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ಏನು ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ಲದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂಥ ವೀರಾವೇಶ ಇವತ್ತು ಯಾಕಿಲ್ಲ? ನಿಮಗಿನ್ನೂ ಆ ಪೀಠದ ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಮೊದಲ ಅಧಿವೇಶನದಲ್ಲೇ 9 ಜನರನ್ನು ಸಸ್ಪೆಂಡ್ ಮಾಡಿದ್ರಿ. ಏನಕ್ಕೆ ಅಂದ್ರೆ ಪೀಠಕ್ಕೆ ಅಗೌರವ ತೋರಿದ್ರು ಅಂತ. ಅದಾದ ನಂತರ ಮತ್ತೆ 18 ಜನರನ್ನ ಸರ್ಕಾರ ಯಾವುದೋ ಮೋಷನ್ ಮೂವ್ ಮಾಡ್ತು 348ರಲ್ಲಿ ಅಂತಂದಾಗ ಮತ್ತೆ 18 ಜನರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರಿ. ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆ ಕಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಹೌದು, ರಾಜ್ಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ. ನಾವು ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ನಂಬರ್ 2 ಅಧ್ಯಕ್ಷರೇ, ಇದನ್ನ ಭಾಳ ಮಂದಿ ಕೇಳ್ತಾರೆ, ಅವ್ನು ಬಿಡಬೇಕಾಗಿತ್ತು, ಇದನ್ನ ಯಾಕೆ ಬರೀಬೇಕಾಗಿತ್ತು? ನಾವು ರಾಜ್ಯ ಸರ್ಕಾರದವರು ನಮ್ಮ ನೀತಿಗಳನ್ನು, ನಮ್ಮ ಕಾರ್ಯಕ್ರಮಗಳನ್ನು ನಾವೇನು ಮಾಡ್ತೀವಿ ಅನ್ನೋದನ್ನು ರಾಜ್ಯ ಸರ್ಕಾರದ ಮೂಲಕ ಗವರ್ನರ್ ಬಾಯಿಂದ ರಾಜ್ಯಕ್ಕೆ ತಿಳಿಸ್ತೀವಿ, ದೇಶಕ್ಕೆ ತಿಳಿಸ್ತೀವಿ, ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀವಿ. ನಮ್ಮ ಆಕ್ರೋಶವನ್ನು, ನಮ್ಮ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂಥ ಒಂದು ದಾರಿ, ಪ್ರಜಾಪ್ರಭುತ್ವದ ವೇದಿಕೆ, ಪ್ರಜಾಪ್ರಭುತ್ವದ ಪಥ ಈ ಗವರ್ನರ್ ಅಡ್ರೆಸ್.